ನಿಮಗೇನ್ ತೋರಿಸ್ಬೇಕೋ ಹೇಳಿ. ನಾವು ಒಂದು ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ನೋಡ್ಬೇಕು. ಸರಿ ನೋಡಿ, ಇದು ತುಂಬಾ ಒಳ್ಳೆ ಡಿಸೈನ್ಸ್. ಇದು ಇಷ್ಟ ಆಗ್ಲಿಲ್ವಾ? ಹಾಗಾದ್ರೆ ಇರಿ ಒಂದ್ ನಿಮಿಷ. ಅವನಿ ಪ್ರತಿ ನೆಕ್ಲೆಸ್ನ ಬೆಲೆಯನ್ನ ನೋಡದೇ ಇದ್ರೂ ಅಂದಾಜ್ ಮಾಡ್ತಾ ಇದ್ಲು. ಅಲ್ಲಿರೋ ಎಲ್ಲ ನೆಕ್ಲೆಸ್ ಅವನಿಯ ಬಜೆಟ್ಗೂ ಮ್ಯಾಚ್ ಆಗ್ತಿರ್ಲಿಲ್ಲ. ಗೌತಮ್ ಕೂಡ ಇದನ್ನ ಅರ್ಥ ಮಾಡ್ಕೊಂಡಿದ್ದ. ಅಂಗಡಿಯಲ್ಲಿರೋ ಎಲ್ಲ ಡಿಸೈನ್ನ ತೋರಿಸಿದ್ರು ಕೂಡ ಅವನಿಗೆ ಯಾವುದು ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಇದನ್ ನೋಡಿ ಶಾಪ್ ಓನರ್ ಸಂಪೂರ್ಣವಾಗಿ ಬೇಸತ್ ಹೋದ. ಗೌತಮ್ ಮತ್ತೆ ಅವನಿ ಮುಖಾಮುಖ ನೋಡ್ಕೊಳ್ತಿದ್ರು. ಇದನ್ನೆಲ್ಲ ನೋಡಿ ಶಾಪ್ ಓನರ್ಗೆ ಇವರು ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನಿಸ್ತು. ಅವನು ತಕ್ಷಣ ಗಾರ್ಡ್ಗೆ ಸೂಚನೆ ಕೊಟ್ಟ. ಅವರು ತಕ್ಷಣ ಒಳಗಡೆ ಬಂದ್ರು. ಗಾರ್ಡ್ಸ್ ಅವನಿ, ಗೌತಮ್ ಮತ್ತೆ ಗೀತಾ ಮೇಲೆ ಕಣ್ಣಿಡೋದಕ್ ಶುರು ಮಾಡಿದ್ರು. ಇದರಿಂದ ಅವನಿ ಮತ್ತೆ ಗೀತಾ ನರ್ವಸ್ ಆದ್ರು. ಈಗ ನಾನು ನಿಮ್ಮ ಮುಂದೆ ಇಷ್ಟು ದುಬಾರಿ ಡಿಸೈನ್ಗಳನ್ನ ಇಟ್ಟಿದ್ದೀನಿ. ಇವುಗಳಲ್ಲಿ ಯಾವುದೇ ಕೂಡ ಇಷ್ಟ ಆಗದೆ ಇದ್ರೆ ಆಗ ನನಗೆ ಹೇಳಿ. ಅಂಥದ್ದೇನೂ ಇಲ್ಲ, ನಮಗಿಷ್ಟ ಆಗ್ತಿದೆ. ಆದ್ರೆ ಈ ಆದ್ರೆ ಅಂದ್ರೆ ಏನು? ನಾನು ಸುಳ್ಳು ಹೇಳ್ತಾ ಇಲ್ಲ. ಅಂಗಡಿಗೆ ತುಂಬಾ ಕಸ್ಟಮರ್ಸ್ಗಳು ಬರ್ತಾರೆ. ಆದ್ರೆ ನಾನು ಕೌಂಟರ್ನಿಂದ ಎದ್ದು ಬಂದು ಯಾರಿಗೂ ಜ್ಯುವೆಲರಿ ತೋರಿಸಲ್ಲ. ನನ್ನ ಅಂಗಡಿಯ ಸೇಲ್ಸ್ ಮ್ಯಾನ್ ಈ ಕೆಲಸ ಮಾಡ್ತಾನೆ. ಥ್ಯಾಂಕ್ ಯು, ನಾವು ಇದರಲ್ಲೇ ಒಂದು ಆಯ್ಕೆ ಮಾಡ್ಕೊಳ್ತೀವಿ. ಇಷ್ಟನ್ ಹೇಳಿ ಅವನಿ ನೆಕ್ಲೆಸ್ ಅನ್ನ ಟೇಬಲ್ ಮೇಲೆ ಇಟ್ಲು. ಅದ್ರ ಹೊಳಪಿಂದನೇ ಅದು ತುಂಬಾ ದುಬಾರಿ ನೆಕ್ಲೆಸ್ ಅನ್ನೋದು ಅವಳಿಗೆ ಕ್ಲಿಯರ್ ಆಗಿತ್ತು. ಅದ್ರ ಮೇಲೆ ಹಸಿರು ಸ್ಟೋನ್ ಅನ್ನ ಹಾಕಲಾಗಿತ್ತು. ಮತ್ತೆ ಸಂಪೂರ್ಣ ನೆಕ್ಲೆಸ್ ಮೇಲೆ ತುಂಬಾ ಸುಂದರವಾಗಿ ಡಿಸೈನ್ ಮಾಡಿದ್ರು. ಆದ್ರೂ ಕೂಡ ಅವನಿಯ ಮನಸ್ಸು ಅದೇ ನೆಕ್ಲೆಸ್ ಮೇಲೆ ನಿಂತಿತ್ತು. ಗೌತಮ್ ಆ ನೆಕ್ಲೆಸ್ ಮತ್ತು ಅವನಿಯ ಕಣ್ಣಿನ ಹೊಳಪನ್ನ ನೋಡ್ತಿದ್ದ. ಅವಳಿಗೆ ಈ ನೆಕ್ಲೆಸ್ನ ಈಗ್ಲೇ ನಾನು ಕೊಂಡ್ಕೋಬೇಕು ಅಂತ ಅನಿಸ್ತಿತ್ತು. ಅಯ್ಯೋ, ಇದು ತುಂಬಾನೇ ರೇರ್ ಪೀಸ್. ಪ್ಯೂರ್ ಜೋಧ್ಪುರಿ ಡಿಸೈನ್. ಕೆಲಸ ನೋಡಿ, ಸೂಪರ್ ಡಿಸೈನ್, ಎಷ್ಟು ಚೆನ್ನಾಗಿದೆ. ಇಲ್ಲ ಇಲ್ಲ, ಇದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ನಮ್ ಬಜೆಟ್ ಬರೀ 50,000 ಅಷ್ಟೇ. ಅಯ್ಯೋ, ನೀವೇನ್ ಮಾಡ್ತಿದ್ದೀರಾ? ಯಾಕೆಲ್ಲ ಮುಚ್ಚಿಡ್ತಿದ್ದೀರಾ? ಬೇರೆ ಏನ್ ಮಾಡ್ಲಿ ಹೇಳಿ? ಪ್ಯಾಕ್ ಮಾಡಿ ನಿಮ್ಗೆ ಕೊಡ್ಬೇಕಾ? ಅಲ್ಲ, ನಿಮ್ಗೆ ಇಷ್ಟು ದೊಡ್ಡ ಜ್ಯುವೆಲ್ರಿ ಖರೀದಿ ಮಾಡೋಕೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಮೊದಲೇ ಹೇಳ್ಬೇಕಿತ್ತು. ಇಷ್ಟು ದುಬಾರಿ ಸೆಟ್ನ ನಿಮ್ಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ನೀವು ಎಲ್ಲಿಂದ ಬಂದಿದ್ದೀರೋ ಗೊತ್ತಿಲ್ಲ. ನೋಡು, ಎಲ್ಲವನ್ನು ಪ್ಯಾಕ್ ಮಾಡಿ. ಅಯ್ಯೋ, ನಿಮ್ಮ ಹತ್ರ ಇಷ್ಟು ಬಜೆಟ್ ಇರ್ಲಿಲ್ಲ ಅಂತಂದ್ರೆ ಮೊದಲೇ ಹೇಳ್ಬೇಕಿತ್ತಲ್ವಾ? ಇದು ರೇರ್ ನೆಕ್ಲೆಸ್ ಅನ್ನೋದು ನಿಮ್ಗೆ ಗೊತ್ತು ತಾನೆ? ಅಯ್ಯೋ, ನಾವೇನ್ ಮಾಡ್ಬೇಕು? ನಾವ್ ಬಂದಾಗ್ಲಿಂದ ಈ ವ್ಯಕ್ತಿ ಜ್ಯುವೆಲ್ರಿ ತೋರಿಸ್ತಾನೆ ಇದ್ದಾನೆ. ಇದ್ರಲ್ಲಿ ನಮ್ ತಪ್ಪೇನಿದೆ? ಏನಿದೆಲ್ಲ? ವಾ, ನನಗೆ ಇದೊಂದು ಬಾಕಿ ಇತ್ತು ನೋಡಿ. ಕಳ್ಳ ಪೊಲೀಸ್ಗೆ ಪಾಠ ಮಾಡ್ದಂಗೆ ನನಗೆ ಮೊದಲೇ ಅನುಮಾನ ಇತ್ತು. ನಿಮ್ ಜೇಬಲ್ಲಿ ₹1 ಕೂಡ ಇಲ್ಲ ಅಂತ. ಇಲ್ಲಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಸಾಕ್, ಸುಮ್ನೆ ಇರಿ. ಎಷ್ಟೊತ್ತು ಅಂತ ಸುಮ್ನೆ ಇರೋದು? ನಡೀರಿ. ಅಯ್ಯೋ ರಾಜು, ಪೊಲೀಸ್ಗೆ ಫೋನ್ ಮಾಡು. ಇವರು ನಮ್ಮ ಅಂಗಡಿಗೆ ಬಂದು ನಮ್ಮನ್ನೇ ಬೆದರಿಸ್ತಾ ಇದ್ದಾರೆ. ಗೌತಮ್, ಹೋಗೋಣ, ನಾವ್ ಹೊರಡೋಣ ಬನ್ನಿ. ಹೋಗಿ ಮೇಡಮ್, ಇಲ್ಲಿ ಮಾಡ್ದಂಗೆ ಬೇರೆ ಕಡೆನೂ ಸಮಯ ವ್ಯರ್ಥ ಮಾಡಿ ಹೋಗಿ. ಅಯ್ಯೋ, ಏನ್ ಮಾತಾಡ್ತಿದ್ದ ನಾನು? ಅಯ್ಯೋ ಸರ್, ಇವ್ರಿಗೆ ದಿನನಿತ್ಯ ಡ್ರಾಮಾ ಆಗ್ಬಿಟ್ಟಿದೆ. ನೆನ್ನೆ ಆಂಟಿಕ್ ಮಾರ್ಕೆಟ್ ಅಲ್ಲಿ ಇವ್ರನ್ನ ನೋಡ್ದೆ. ಅಲ್ಲಿ ಕೂಡ ಗಲಾಟೆ ಮಾಡ್ತಾ ಇದ್ರು. ಅವರು ಹಣ ಕೊಡ್ಬೇಕಾಗಿ ಬಂದಾಗ ಅಲ್ಲಿಂದ ಓಡೋಗ್ಬಿಟ್ರು. ಅಂದ್ರೆ ಇವರೇ ಅವರಾ? ಓ, ಈಗ ಅರ್ಥ ಆಯ್ತು ನನ್ಗೆ. ನಿನ್ ಹೆಂಡತಿಗೆ ಏನೂ ಕೊಡ್ಸಕ್ ಆಗಲ್ಲ ಅಂತ ದುಬಾರಿ ನೆಕ್ಲೆಸ್ ನೋಡಿ ಅದನ್ನ ಕಳ್ತನ ಮಾಡೋಕೆ ಯೋಚಿಸಿದೀರಾ ಅಂತ ಅನಿಸ್ತಾ ಇದೆ. ವಾ. ವಿಷಯ ಕ್ಷಣಾರ್ಧದಲ್ಲೇ ತೀವ್ರಗೊಂಡಿತ್ತು. ಇದನ್ ನೋಡಿ ಅವನಿಯ ಗಂಟಲು ಒಣಗಿತ್ತು. ಮುಂದೆ ನಿಂತಿದ್ದ ಸೇಲ್ಸ್ ಮ್ಯಾನ್ ಏನು ಕೇಳಲು ಸಿದ್ಧನಿರ್ಲಿಲ್ಲ. ನನಗೆ ಇದನ್ನ ಖರೀದಿಸೋಕೆ ಸಾಮರ್ಥ್ಯ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಗೌತಮ್ನ ಬಾಯಿಂದ ಬಂದ ಆ ಧ್ವನಿ ಎಲ್ಲರಿಗೂ ಶಾಕ್ ಕೊಡ್ತು. ಅಯ್ಯೋ, ಆ ನೆಕ್ಲೆಸ್ ಬೆಲೆ 12 ಲಕ್ಷ. ನೀನದನ್ನ ಖರೀದಿ ಮಾಡ್ತೀಯಾ? ಸಾಧ್ಯ ಆದ್ರೆ ತಂದ್ ತೋರ್ಸು ನೋಡೋಣ. ಗೌತಮ್ ಮನ್ಸ್ ಮಾಡಿದ್ರೆ ಈಗ್ಲೇ ಅವನಿಗೋಸ್ಕರ ಸಂಪೂರ್ಣ ಅಂಗಡಿಯನ್ನ ಖರೀದಿಸಬಹುದಿತ್ತು. ಆದ್ರೆ ಈಗ ಅವನು ತನ್ನ ಗುರುತನ್ನ ಯಾರಿಗೂ ಹೇಳಲು ಬಯಸ್ಲಿಲ್ಲ. ಸರ್, ನಂದೇ ತಪ್ಪು. ನನ್ನಿಂದನೇ ತಪ್ಪಾಗಿದ್ದು. ನಮ್ ಬಜೆಟ್ ಬರೀ 50,000 ಅಂತ ನಿಮಗ್ ಮೊದ್ಲೇ ಹೇಳ್ಬೇಕಿತ್ತು ನಾನು. ನಿಮ್ ಹತ್ರ 50,000 ಯಾವ್ದೇ ಜ್ಯುವೆಲ್ರಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನಾವ್ ಎಲ್ಲಾದ್ರೂ ಬೇರೆ ಕಡೆ ತಗೊಳ್ತೀವಿ. ಅಯ್ಯೋ ಮೇಡಮ್, ಅದು ಹಾಗಲ್ಲ. ನಮ್ಮಲ್ಲಿ ಎಲ್ಲಾ ರೀತಿ ಜ್ಯುವೆಲ್ರಿ ಇದೆ. ಅಯ್ಯ, ಸ್ವಲ್ಪ ಕಡಿಮೆ ಬೆಲೆ ಇದ್ದಿದ್ದನ್ನ ತೋರ್ಸು. ತಕ್ಷಣ ಅವನು ಹತ್ತಿರದಲ್ಲಿದ್ದ ಸೇಲ್ಸ್ ಮ್ಯಾನ್ಗೆ ಜ್ಯುವೆಲ್ರಿ ತೋರ್ಸೋದಕ್ಕೆ ಹೇಳ್ದ.
ಅವನಿ ತನ್ನ ಆಸೆಗಳನ್ನ ಬಚ್ಚಿಟ್ಕೊಂಡು ಸ್ವಲ್ಪ ಸಮಯದಲ್ಲೇ 60,000 ಬೆಲೆಯ ಸಿಂಪಲ್ ನೆಕ್ಲೆಸ್ನ ಆಯ್ಕೆ ಮಾಡ್ಕೊಂಡ್ಲು. ಮಾಮ್, ಇದ್ರ ಪೇಮೆಂಟ್ ಮಾಡಿ. ನೆಕ್ಲೆಸ್ನ ಪ್ಯಾಕ್ ಮಾಡಿದ ನಂತರ ಅವನಿ ಗೀತಾ ಕಡೆ ನೋಡೋದಕ್ ಶುರು ಮಾಡಿದ್ಲು. ಎಲ್ಲ ಗೌತಮಿಂದ ಪೂರ್ತಿ ಮೂಡೆ ಹಾಳಾಗೋಯ್ತು. ಅವನ್ ಜೇಬಲ್ಲಿ ಹಣ ಇರೋ ತರ ನಮ್ಮನ್ನ ಇಷ್ಟು ದೊಡ್ಡ ಶಾಪಿಗೆ ಕರ್ಕೊಂಡ್ ಬಂದಿದ್ದಾನೆ. ಇದ್ ತಗೊಳ್ಳಿ. ಗೀತಾ ತಕ್ಷಣ ತನ್ನ ಪರ್ಸ್ನಿಂದ ಹಣ ತೆಗೆದು ಅಂಗಡಿ ಓನರ್ಗೆ ಕೊಟ್ಟು, ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.